ಗಿರೀಶ್ ಮಟ್ಟಣ್ಣನವರಿಗೆ ಕೋಟಿ ಕೋಟಿ ಹಣ ಬರ್ತಾ ಇದೆ, ಅವರ ಖಾತೆಗೆ ಜಮಾ ಆಗ್ತಾ ಇದೆ. ಯೂಟ್ಯೂಬರ್ಸ್ಗಳಾಗಿರುವಂತಹ ಕುಡ್ಲಾ ರಾಂಪೇಜ್ ಅಜಯ್ ಆಗಿರ್ಬೋದು, ಯುನೈಟೆಡ್ ಮೀಡಿಯಾ ಸಮೀರ್, ಮುನಾಫ್ ಮತ್ತು ಥರ್ಡ್ ಐನ ಸುಬ್ರಹ್ಮಣ್ಯ ಹಂಡಿಗೆ ಇವರನ್ನ ಅರೆಸ್ಟ್ ಮಾಡಬೇಕು. ಇದನ್ನ ಹೇಳ್ದವ್ರು ಯಾರು ಗೊತ್ತಾ? ಧರ್ಮ ಸಂರಕ್ಷಣೆ ಮಾಡ್ತೀನಿ ಅಂತ ಹೋದಂತಹ ಮಿಸ್ಟರ್ ವಸಂತ್ ಗಿಳಿಯಾರ್ ಅವರು ಅವರ ಪಬ್ಲಿಕ್ ಮಿರರ್ ಅಲ್ಲಿ ಈ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದಾರೆ. ವಸಂತ್ ಗಿಳಿಯಾರ್ ಅವರು ಹೇಳ್ತಾ ಇದ್ದಾರೆ, ಇವರೆಲ್ಲರಿಗೂ ಹಣ ಬರ್ತಾ ಇದೆ, ಇವರೆಲ್ಲರೂ ಅರೆಸ್ಟ್ ಆಗಬೇಕು ಅಂತ. ಅರೆ, ಇಡಿ ತನಿಖೆಗೆ, NI ತನಿಖೆಗೆ ನೀವೇ ಮುಂದಾಳತ್ವದಲ್ಲಿ ಏನು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಲೆಟರ್ ಬರೆದ್ರಲ್ಲ ಅಮಿತ್ ಶಾ ಅವರಿಗೆ, ನೀವು ಧರ್ಮ ಸಂರಕ್ಷಣಾ ಸಭೆ ಮಾಡಿ ಫ್ರೀಡಂ ಪಾರ್ಕ್ ನಲ್ಲಿ ವಚನಾನಂದ ಸ್ವಾಮೀಜಿ ಅವರನ್ನ ಕೂರಿಸ್ಕೊಂಡು ವಚನಾನಂದ ಸ್ವಾಮೀಜಿ ಅವರ ಗುಂಪೊಂದು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ NI ತನಿಖೆ ಮಾಡಿ, ಇಡಿ ತನಿಖೆ ಮಾಡಿ ಅಂತೇಳಿ ಮನವಿ ಕೊಡಿಸಿದ್ರಲ್ಲ ಸ್ವಾಮಿ. ಯಾಕೆ ಇವತ್ತರೆಗೂ ಇಡಿ ತನಿಖೆ ಆಗಿಲ್ವಾ? NI ತನಿಖೆ ಆಗಿಲ್ವಾ? ಏನಾಗ್ತಾ ಇದೆ? ಮತ್ತೆ ಧರ್ಮ ಸಂರಕ್ಷಣಾ ಸಭೆ ಮಾಡಿ ಎಷ್ಟು ದಿವಸ ಆಯ್ತ್ರಿ? ಯಾತಕ್ಕೆ? ನಿಮ್ಮಲ್ಲೇ ಇದೆ ಎಲ್ಲಾನು, ನಿಮ್ಮ ಕೈಯಲ್ಲೇ ಇದೆ ಎಲ್ಲಾನು. ಯಾತಕ್ಕೆ? ಗಿರೀಶ್ ಮಟ್ಟಣ್ಣನವರ ಅಕೌಂಟಿಗೆ ಕೋಟಿ ಕೋಟಿ ಜಮಾ ಆಗ್ತಾ ಇದೆ ಅಂತಂದಾಗ ಅಲ್ಲಿ ದಾಖಲಾತಿ ಸಿಗೋದಿಲ್ವಾ? ದಾಖಲಾತಿ ಸಿಗೋದಿಲ್ವಾ? ಸೆಂಟ್ರಲ್ ಗೌರ್ಮೆಂಟ್ ಕಣ್ಣು ತಪ್ಪಿಸಿ ಫಾರಿನ್ ಇಂದ ಫಂಡ್ ಗಿರೀಶ್ ಮಟ್ಟಣ್ಣನವರ ಅಕೌಂಟಿಗೆ ಬರುತ್ತಾ? ಯೂಟ್ಯೂಬರ್ಸ್ಗೆ ಬರುತ್ತಾ? ಯೂಟ್ಯೂಬರ್ಸ್ಗೆ ಫಾರಿನ್ ಇಂದ ಹಣ ಬರುತ್ತ್ರಿ. ಎಲ್ಲ ಯೂಟ್ಯೂಬರ್ಸ್ಗೂ ಬರುತ್ತೆ. 21ನೇ ತಾರೀಕಿಂದ 27ನೇ ತಾರೀಕು ಒಳಗಡೆ ಅವರ ಖಾತೆಗೆ ಜಮಾ ಆಗುತ್ತೆ. ಎಲ್ಲ ಯೂಟ್ಯೂಬರ್ಸ್ಗೆ ಹಣ ಜಮಾ ಆಗುತ್ತೆ. $100 ಆಗಿದ ತಕ್ಷಣ ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೆ ಅವರ ಖಾತೆಗೆ ಜಮಾ ಆಗುತ್ತೆ. ವಸಂತ್ ಗಿಳಿಯಾರ್ ಅವರೇ, ಸುಮ್ಮನೆ ಏನೋ ಮಾತಾಡಬೇಕು, ಸೌಜನ್ಯ ಹೋರಾಟವನ್ನ ಇಟ್ಕೊಂಡು ಗಿರೀಶ್ ಮಟ್ಟಣ್ಣ ಹಣ ಮಾಡ್ತಾ ಇದ್ದಾರೆ, ಯೂಟ್ಯೂಬರ್ಸ್ ಹಣ ಮಾಡ್ತಾ ಇದ್ದಾರೆ. ಅರೆ, ನಿಮ್ಮ ಮುಖವನ್ನ ನೀವು ನೋಡ್ಕೊಳ್ಳಿ ಸ್ವಾಮಿ. ನೀವು ಮಾಡ್ತಾ ಇರೋದು ಏನು? ಕ್ಷಮಿಸು ಸೌಜನ್ಯ ಅಂತೇಳಿ ರಾಕೇಶ್ ಶೆಟ್ಟರ್ ಜೊತೆ ಸೇರ್ಕೊಂಡ್ರೆ ಏನಾಯ್ತು ಮಗಳೇ ಅಂತೇಳಿ ಎಪಿಸೋಡ್ ಮಾಡಿದ್ರಿ. ಸತ್ಯ ಶೋಧನೆ ಮಾಡ್ತೀನಿ ಅಂದ್ರೆ, ಧರ್ಮ ಸಂರಕ್ಷಣೆ ಮಾಡ್ತೀನಿ ಅಂತಂದ್ರೆ ಯಾರ ಯೂಟ್ಯೂಬ್ಸ್ V2 ಸೂರ್ಯವನ್ನ ಕರ್ಕೊಂಡು ಬಂದ್ಬಿಟ್ಟು 50 ಲಕ್ಷ ರೂಪಾಯಿ ಆರೋಪ ಮಾಡ್ತೀರಿ. ಮಹೇಶ್ ಶೆಟ್ಟಿ ತಿಮ್ರೋಡಿ ವಿರುದ್ಧ ಆರೋಪ ಮಾಡ್ತೀರಿ, ಗಿರೀಶ್ ಮಟ್ಟಣ್ಣ ವಿರುದ್ಧ ಆರೋಪ ಮಾಡ್ತೀರಿ, ಕುಸುಮಾವತಿ ಅವ್ರ ವಿರುದ್ಧ ಆರೋಪ ಮಾಡ್ತೀರಿ. ಯಾವ್ದಾದ್ರೂ ಒಂದು ವಿಚಾರವನ್ನಾದ್ರೂ ನೀವು ಅವರ ವಿರುದ್ಧ ಮಾತಾಡಿದ್ರಲ್ಲ, ಏನಾದ್ರೂ ಸಾಧನೆ ಮಾಡ್ಕೊಳಕ್ ಆಯ್ತಾ? ಏನಾದ್ರೂ ಸಾಧನೆ ಮಾಡ್ಕೊಳಕ್ ಆಯ್ತಾ? ಯಾವ ಹೋರಾಟ ರೀ ನಿಮ್ದು? ಯಾವ ಧರ್ಮ ಸಂರಕ್ಷಣೆ ಮಾಡ್ತಾ ಇದೀರಿ ನೀವು? ನೀವು ಮಾಡ್ತಾ ಇರೋದೇನು? ಯಾರೋ ಸುಮಂತ್ ಅನ್ನ ಹುಡುಗ ಹೇಳಿದ್ನಲ್ಲ ಆಡಿಯೋದಲ್ಲಿ, ಕಿರಿಕೀರ್ತಿ ಅಣ್ಣ, ವಸಂತ್ ಗಿಳಿಯಾರ್ ಅಣ್ಣ ಅಂತ ಹೇಳಿದ್ನಲ್ಲ, ಮತ್ತೆ ಆ ಲಕ್ಷಗಟ್ಟಲೆ ಇಲ್ಲಿಂದ ಬಂದ್ರಿ? ಯಾತಕ್ರಿ ಕ್ಲಾರಿಫಿಕೇಶನ್ ಕೊಡ್ತಾ ಇಲ್ಲ? ನೀವು ಜೀವನ ಮಾಡೋದಕ್ಕೋಸ್ಕರವಾಗಿ, ನೀವು ಜೀವಿಸ್ಕೊಳ್ಳೋದಕ್ಕೋಸ್ಕರವಾಗಿ ಇನ್ನೊಬ್ಬರ ಮೇಲೆ ಆರೋಪ ಮಾಡ್ತೀರಾ. ಮಹಾಬಲೇಶ್ವರ ಶೆಟ್ರು ಏನು 70 ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಅಂತ ಹೇಳಿಕೆ ಕೊಟ್ರಲ್ಲ, ಮೀಡಿಯಾಗಳ ಮುಂದೆ ಹೇಳಿಕೆ ಕೊಟ್ರಲ್ಲ. ಇಲ್ಲಿ UDRಗಳು ಇದೆಯಲ್ಲ, UDRಗಳು ಕೇಸ್ ಆಗ್ತಾ ಇದೆಯಲ್ಲ, ಯಾತಕ್ರಿ ಇವೆಲ್ಲನೂ ತನಿಖೆ ಮಾಡಿ ಅಂತ ಹೇಳ್ತಾ ಇಲ್ಲ? SIT ವಿರುದ್ಧ ದನಿ ಎತ್ತದಂತವ್ರು ನೀವು, SIT ಸರಿ ಇಲ್ಲ ಅಂತ ಹೇಳ್ದಂಥವ್ರು ನೀವು, SIT ಅನ್ನ ಸ್ವಾಗತ ಮಾಡಿದಂಥವ್ರು ನಾವು, SIT ಒಳ್ಳೆಯ ವಿಚಾರದಲ್ಲಿ ತನಿಖೆ ಮಾಡಬೇಕು ಅಂತ ಹೇಳಿದವ್ರು ನಾವು, ಶ್ಲಾಘನೆ ಮಾಡಿದಂಥವ್ರು ನಾವು, SIT ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು ಅಂತ ಹೇಳ್ದಂಥವ್ರು ನಾವು. SIT ದಾರಿ ತಪ್ಪುತ್ತಾ ಇದೆ ಅಂತಂದಾಗ ಪ್ರಶ್ನೆ ಮಾಡ್ತಾ ಇರುವುದು ನಾವೇ ಕಣ್ರಿ. SIT ಏಕಪಕ್ಷೀಯವಾಗಿ ಕೆಲಸ ಮಾಡ್ತಾ ಇದೆ ಅಂತಂದಾಗ ಪ್ರಶ್ನೆ ಮಾಡ್ತಾ ಇರೋರು ನಾವೇನೆ. ವಸಂತ್ ಗಿಳಿಯಾರ್ ಅವರೇ, ನಿಮ್ಮ ತರ ನೀವು ಏನು ಇಂಟೆನ್ಷನ್ ಇಟ್ಕೊಂಡು ಮಾಡ್ತಾ ಇದ್ರ ಆ ರೀತಿ ಅಲ್ಲ ಈ ಹೋರಾಟಗಾರರು. ಈ ಹೋರಾಟಗಾರರು ಯೂಟ್ಯೂಬರ್ಸ್ಗಳು, ಕುಡ್ಲಾ ರಾಂಪೇಜ್ ಇರ್ಬೋದು, ಯುನೈಟೆಡ್ ಇಂಡಿಯಾ ಮೀಡಿಯಾ ಇರ್ಬೋದು, ಥರ್ಡ್ ಐನ ಸುಬ್ರಹ್ಮಣ್ಯ ಹಂಡಿಗೆ ಇರ್ಬೋದು, ಇವರಿಗೆಲ್ಲರೂ ಸಹ ಪ್ರಾಮಾಣಿಕವಾಗಿ ವರದಿ ಮಾಡ್ತಾ ಇರುವಂತದ್ದು. ಪ್ರಾಮಾಣಿಕವಾಗಿ ನೀವು ಮಾತಾಡ್ತಾ ಇದ್ದೀರಲ್ಲ, ಪ್ರತಿಯೊಂದು ವಿಚಾರಗಳನ್ನ ನೀವು ಹೇಳ್ತಾ ಇದ್ದೀರಲ್ಲ, ಪ್ರತಿಯೊಂದು ವಿಚಾರಗಳನ್ನ ಯಾಕ್ರಿ ಸ್ಟಾಪ್ ಆದ್ರಿ? ಕಳೆದ ಬಾರಿ ಧರ್ಮ ಸಂರಕ್ಷಣಾ ಸಭೆ ಮಾಡ್ತೀನಿ ಅಂತೇಳಿ 3ಕ್ಕೆ ಮುಕ್ತಾಯ ಮಾಡ್ಕೊಂಡ್ರಿ. ಈಗೇನೋ ಉಳಿಸ್ತೀನಿ, ದೇವಸ್ಥಾನಗಳನ್ನ ಉಳಿಸ್ತೀನಿ ಅಂತ ಅಭಿಯಾನ ಮಾಡಿ ಎಷ್ಟಕ್ಕೆ ಫ್ರೀಡಂ ಪಾರ್ಕ್ ಅಲ್ಲಿ ಒಂದಕ್ಕೆ ಕ್ಲೋಸ್ ಆಯ್ತಲ್ಲ. ಯಾಕೆ ಮುಂದುವರಿಸಲಿಲ್ಲ? ಈ ಸೌಜನ್ಯ ಹೋರಾಟಗಾರರು ಏನಾದ್ರು ಸ್ಟಾಪ್ ಮಾಡಿದಾರ?
ನಿರಂತರವಾಗಿ 13 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಒಬ್ರು ಹೋರಾಟ ಮಾಡ್ತಿದ್ರು, ಅವ್ರ ಜೊತೆಗೆ ಗಿರೀಶ್ ಮಟ್ಟಣ್ಣವರು ಸೇರ್ಕೊಂಡ್ರು. ಗಿರೀಶ್ ಮಟ್ಟಣ್ಣವರು ಸೇರ್ಕೊಂಡ್ಮೇಲೆ ದಾಖಲೆಗಳು ಹೊರಗಡೆ ಬಂತ್ರಿ. ಒಬ್ಬ ಪೊಲೀಸ್ ಅಧಿಕಾರಿ ಆಗಿದ್ದಂಥವರಿಗೆ ಗೊತ್ತಿದೆ ಎಲ್ಲಿ ಯಾವ ದಾಖಲೆಗಳು ತೆಗಿಬೇಕು ಅಂತ. ದಾಖಲೆಗಳು ಹೊರಗಡೆ ಬಂತು. ಅದಾದ ನಂತರ ಚಿನ್ನಯ್ಯನ ವಿಚಾರ ಬಂತು. ಚಿನ್ನಯ್ಯನ ವಿಚಾರ ಬಂತಂದಾಗ ಇಲ್ಲಿ ಧನಂಜಯ ಅವರು ಎಂಟ್ರಿ ಆದ್ರು. ಧನಂಜಯ ಅವರು ಎಂಟ್ರಿ ಆದಾಗ ಬಾಲನ್ ಅವರು ಎಂಟ್ರಿ ಆದ್ರು. ಬಾಲನ್ ಅವರು ಬಂದಾಗ ಈ ಅಟ್ಮಾಸ್ಫಿಯರೇ ಚೇಂಜ್ ಆಗೋಯ್ತು. ಅಟ್ಮಾಸ್ಫಿಯರ್ ಚೇಂಜ್ ಆಗುತ್ತೆ. ನೀವೇನ್ ಮಾಡ್ತಾ ಇದ್ದೀರಿ? ಎಡಪಂಥ ಬಲಪಂಥ ಅಂತ ನೋಡ್ತಾ ಇದ್ದೀರಿ. ನೀವೇನ್ ಮಾಡ್ತಾ ಇದ್ದೀರಿ? ಹಿಂದುತ್ವ 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 ಅಂತೇಳಿ ಹಿಂದೂಗಳಿಗೆ ಹೊಡೆಯುವಂತಹ ಕೆಲಸ ಮಾಡ್ತಾ ಇದ್ದೀರಿ. ಈಗ ಹೇಳ್ತಾ ಇದ್ದೀರಿ ಗಿರೀಶ್ ಮಟ್ಟಣ್ಣನವರಿಗೆ ಕೋಟಿ ಕೋಟಿ ಹಣ ಬರುತ್ತೆ. ಅವರ ಜೊತೆಲಿದ್ದಂತಹ ಇವರೇ ಹೇಳ್ತಾರೆ, ಇವರೇ ಆ ಆಡಿಯೋದಲ್ಲಿ ಹೇಳ್ತಾರೆ, ಇದು ಕಾನ್ವರ್ಸೇಷನ್ ಕೇಳಿಸ್ತಾರೆ. 2 ತಿಂಗಳು ಜೊತೆಲಿದ್ದಂತೆ ಗಿರೀಶ್ ಮಟ್ಟಣ್ಣನವರ ಬಗ್ಗೆ ಎಲ್ಲ ತಿಳ್ಕೊಂಡ್ಬಿಟ್ನಂತೆ. 2 ತಿಂಗಳು ಜೊತೆಲಿ ಇದ್ಕೊಂಡು ಅವನು ಏನ್ ತಿಳ್ಕೊಳ್ತೀರ್ರಿ? ಏನ್ ತಿಳ್ಕೊಳ್ತೀರಿ? ಅಷ್ಟು ಕಾಮನ್ ಸೆನ್ಸ್ ಬೇಡವಾ? ಅಷ್ಟು ಕಾಮನ್ ಸೆನ್ಸ್ ಬೇಡವಾ? ಗಿರೀಶ್ ಮಟ್ಟಣ್ಣನವರು ಒಂದು ಮೀಡಿಯಾಗೆ ಕೊಟ್ಟಂತ ಯೂಟ್ಯೂಬ್ ಚಾನಲ್ಗೆ ಕೊಟ್ಟಂತ ಹೇಳಿಕೆಯಲ್ಲಿ ಹೇಳಿದ್ದಾರೆ, ಅವರು ಬಿಜೆಪಿಯ ಅಧ್ಯಕ್ಷರಾಗಿದ್ದಂಥವ್ರು, ಅವರು ಬಿಜೆಪಿಯ ಕಾರ್ಯಕರ್ತರಾಗಿದ್ದಂಥವ್ರು, ಅವರು ಜೀವನಕ್ಕೆ ಏನೇನು ಮಾಡ್ಕೊಂಡಿದ್ದಾರೆ, ಅವರ ಆದಾಯ ಏನು, ಅವರು ಏನು ಬೋಟ್ಗಳಿರುವಂಥ ವಿಚಾರ ಉಜಿರೆಯಲ್ಲಿ ಬಹಿರಂಗ ಸಭೆಯಲ್ಲಿ ಅವ್ರು ಹೇಳಿದ್ರು. ಏನು ಜನಜಾಗೃತಿ ಸಭೆಯಲ್ಲಿ ಹೇಳಿದ್ರು, ನಾನು ಸಹ ಮೊಗವೀರ ಸಮುದಾಯದವರು, ನನ್ನದು ಸಹ ಬೋಟ್ ಇದೆ ಅಂತೇಳಿ ಅವತ್ತೇ ಹೇಳ್ಕೊಂಡಿರುವಂಥದ್ದು. ಇವ್ರು ಯಾರು ಡ್ರೈವರ್ ಹೇಳ್ದ ಅಂತ ಹೇಳ್ಬಿಟ್ಟು ಇವತ್ತು ಹೇಳ್ತಾ ಇದ್ದೀರಲ್ಲ. ಆದಾಯ ಅವರ ಕುಟುಂಬದ ನಿರ್ವಹಣೆಗೆ ಎಲ್ಲಿಂದ ಆದಾಯ ಬರುತ್ತೆ ಅಂತ ಗಿರೀಶ್ ಮಟ್ಟಣ್ಣನವ್ರು ಹೇಳಿದ್ರು. ಅವ್ರು ಯಾರೋ ಪುರೋಹಿತರು ಅಂತೇಳಿ ಒಂದು ಸಂಘ ಮಾಡ್ಕೊಂಡ್ಬಿಟ್ಟು ಗಿರೀಶ್ ಮಟ್ಟಣ್ಣನವ್ರ ವಿರುದ್ಧ ತನಿಖೆ ಆಗಬೇಕು, ಆದಿವಾಸಿಗಳ ಜಮೀನನ್ನ ಕಸ್ಕೊಂಡಿದ್ದಾರೆ ಶೃಂಗೇರಿಯಲ್ಲಿ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಯಾಕ್ರಿ ತನಿಖೆ ಆಗಿಲ್ಲ? ಯಾತಕ್ಕೆ ತನಿಖೆ ಆಗಿಲ್ಲ? ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮೇಲೆ ಇಷ್ಟೊಂದು ಕಿಡಿ ಕಾರ್ತಿರಲ್ಲ, ನೀವು ಮಾಡ್ಬೇಕಾಗಿರುವಂತ ಕೆಲಸ ಅವ್ರು ಮಾಡ್ತಾ ಇದ್ದಾರಲ್ಲ. ಇದೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಮೈಸೂರಿನಲ್ಲಿ ಹೋಗಿ ಜಲದರ್ಶಿನಿನಲ್ಲಿ ಕೇಳಿದ್ರಲ್ಲ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಕೇಳಿದ್ರಲ್ಲ, ನೀವು ಪತ್ರಕರ್ತರು ಸೌಜನ್ಯ ಹೋರಾಟದಲ್ಲಿ ಲೋಪ ಆಗಿದೆಯಾ ಇಲ್ವಾ ಅಂತ ಕೇಳಿದಾಗ ಲೋಪ ಆಗಿದೆ ಅಂತ ಒಪ್ಕೊಂಡಿದ್ದವರು ನೀವು. ಅವತ್ತು ಲೋಪ ಆಗಿದೆ ಅಂತ ಒಪ್ಕೊಂಡ್ಬಿಟ್ಟು ಮುಂದಗಡೆ ಬಂದು ನೀವು ಏನೆಲ್ಲ ಮಾಡಬೇಕಾಗಿತ್ತೋ ಆ ಕೆಲಸ ಮಾಡದೆ ಯಾರಿಗೋ ಉಳಿಸೋದಕ್ಕೋಸ್ಕರವಾಗಿ ಇಡೀ ಹೋರಾಟವನ್ನ ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದ್ದೀರಲ್ಲ. ಆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಕಾಯ್ತಾ ಇದ್ದಾನೆ ಅನ್ನೋದಕ್ಕೆ ಈ ಒಂದು ಪ್ರಕರಣವೇ ಜೀವಂತ ಸಾಕ್ಷಿ. ಈ ಒಂದು ಪ್ರಕರಣ ನಿಮ್ಮ ಪ್ರಕಾರ ಬುರುಡೆ ಗ್ಯಾಂಗು. ಹಾಗಾದ್ರೆ ಸಿಕ್ಕಿದಂತಹ ಬುರುಡೆಗಳು ಯಾವ ರೀತಿ ಸಿಕ್ತಿರಿ? ಈ ಹೋರಾಟ 13 ವರ್ಷಗಳಿಂದ ಹೋರಾಟ ಆಗ್ತಾ ಇದೆಯಲ್ಲ, ವಸಂತ್ ಗಿಳಿಯಾರವರ ಹೋರಾಟ ಆಗ್ತಾ ಇದೆಯಲ್ಲ. ಈ ಹೋರಾಟಗಾರರಲ್ಲಿ ಯಾವತ್ತಾದ್ರೂ ಒಂದು ಚೂರಾದ್ರೂ ಅವ್ರು ಏನಾದ್ರು ನಾವು ಸುಸ್ತಾಗಿದ್ದೀವಿ, ನಮ್ಗೆ ಸಾಕಾಗಿದೆ ಅಂತ ಏನಾದ್ರು ತೋರ್ಪಡಿಸ್ಕೊಂಡಿದಾರ? ಅವ್ರು ಯಾವತ್ತಾದ್ರೂ ಹೋರಾಟಗಳಲ್ಲಿ ಹಿನ್ನಡೆ ಅನುಭವಿಸಿದಾರ? ಹೋರಾಟ ಅಂದ್ರೆ ಹೋರಾಟ ಕಣ್ರಿ ವಸಂತ್ ಗಿಳಿಯಾರವ್ರೆ. ಹೋರಾಟ ಅಂತಂದ್ರೆ ಸಡನ್ ಆಗಿ ಬಂದು ಪವರ್ ಟಿವಿನಲ್ಲಿ ಕುತ್ಕೊಂಡು ಕ್ಷಮಿಸು ಸೌಜನ್ಯ ಅಂತ ಸ್ಟೋರಿ ಮಾಡೋದಲ್ಲ. ರೇಪಿಸ್ಟ್ ಕಾಮಾಕ್ಷಿ ಅಂತೇಳಿ ಏನೋ ಸ್ಟೋರಿ ಮಾಡೋದಲ್ಲ. ಧರ್ಮ ಸಂರಕ್ಷಣಾ ಸಭೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಲ್ಲಿ ಕಾರ್ಯಕ್ರಮಗಳನ್ನ ಮಾಡಿ ಸಂಘದ ಸದಸ್ಯರನ್ನ ಕರ್ಕೊಂಡು ಬಂದು ಕಾರ್ಯಕ್ರಮ ಮಾಡೋದಲ್ಲ. ಮತ್ತೊಮ್ಮೆ ಸಮೀರ್ ವಿಡಿಯೋ ಬಂದ ತಕ್ಷಣ ಆಕ್ಟಿವ್ ಆಗೋದಲ್ಲ. ಮತ್ತೊಮ್ಮೆ ಏನೋ ಭಾರತೀಯ ಜನತಾ ಪಕ್ಷದವ್ರನ್ನ ಎಬ್ಬಿಸಿ ಕಾರ್ನ ರ್ಯಾಲಿ ಮಾಡಿಸೋದಲ್ಲ. ಹೋರಾಟ ಅಂತಂದ್ರೆ ನಿರಂತರವಾಗಿರ್ಬೇಕು. ಅದು ಹೋರಾಟ ಕಣ್ರಿ ವಸಂತ್ ಗಿಳಿಯಾರವ್ರೆ. ನೀವು ಸಡನ್ ಆಗಿ ಬಂದು ಸಡನ್ ಆಗಿ ಮಾತಾಡೋದಲ್ಲ. ನ್ಯಾಯದ ಪರವಾಗಿ ಮಾತಾಡಿ, ಧರ್ಮದ ಪರವಾಗಿ ಮಾತಾಡಿ, ಸತ್ಯದ ಪರವಾಗಿ ಮಾತಾಡಿ. ಆ ದೇವರು ಮೆಚ್ತಾನೆ. ನಿಮ್ಮ ಭಾಗದ ಹೆಣ್ಣು ಮಕ್ಕಳಿಗೆ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ. ಕರಾವಳಿಯ ಭಾಗದ ಹೆಣ್ಣು ಮಕ್ಕಳಿಗೆ ಏನು ಗರ್ಭಗುಡಿಗೆ 6 ಇಂಚು ಮಣ್ಣು ತುಂಬಿದ್ದಾರೆ. ನಿಮ್ಗೆ ಅದು ಕಣ್ಣು ಕಾಣಲೇ ಇಲ್ಲ. ಯಮುನಾ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳ್ಬಿಟ್ಟು FSL ರಿಪೋರ್ಟ್ ಇದೆ ಅಂತ ಹೇಳಲಾಗ್ತಾ ಇದೆ. ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ವೇದವಲ್ಲಿ ಪದ್ಮಲತಾ ವಿಚಾರದಲ್ಲಿ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಲ್ಲ, ಪ್ರೂವ್ ಮಾಡಬೇಕಾಗಿತ್ತು. ವಸಂತ್ ಗಿಳಿಯಾರ್ ಪ್ರೂವ್ ಮಾಡಬೇಕಾಗಿತ್ತು, ಯಾಕೆ ಮಾಡಲಿಲ್ಲ? ಅಂದ್ರೆ ಇವರೆಲ್ಲ ಮಾಡ್ತಾ ಇರೋದು, ಇವರೆಲ್ಲ ಸತ್ತಿರೋದು, ಇವರೆಲ್ಲರೂ ಜೀವ ಕಳ್ಕೊಂಡಿರೋದು ನಿಮ್ಗೆ ಯಾವುದು ಇದು ಇಂಪಾರ್ಟೆಂಟ್ ಅನ್ಸೋದಿಲ್ಲ. ನೀವು ಮಾತಾಡೋದು ಮಾತ್ರ ಇಂಪಾರ್ಟೆಂಟ್. ನಿಮ್ಮ ಹೋರಾಟ ಎಲ್ಲಿ ಯಾವ ರೀತಿ ಸೋತೋಗ್ತಾ ಇದೆ ಅನ್ನೋದಕ್ಕೆ ನೀವು ಮಾತನಾಡ್ತಾ ಇರುವಂತಹ ಒಂದು ವಿಷಯ ಸಾಕ್ಷಿ.
ನಾವು ಯಾವತ್ತಿಗೂ ಸಹ ಸತ್ಯವನ್ನ ಬಿಟ್ಟಿಲ್ಲ, ಧರ್ಮವನ್ನ ಬಿಟ್ಟಿಲ್ಲ, ನ್ಯಾಯವನ್ನ ಬಿಟ್ಟಿಲ್ಲ. ಪ್ರಾಮಾಣಿಕವಾಗಿ ನಾವು ಹೋರಾಟದಲ್ಲಿ ಭಾಗವಹಿಸಿದ್ದೀವಿ. ಆ ಹೆಮ್ಮೆ ನಮಗೂ ಇದೆ. ಯೂಟ್ಯೂಬರ್ಸ್ ಮೇಲೆ ಹೇಳ್ತೀರಲ್ರಿ, ಯೂಟ್ಯೂಬರ್ಸ್ಗೆ ಏನು ಥರ್ಡ್ ಐ ಸುಬ್ರಹ್ಮಣ್ಯ ಹಂಡಿಗೆ ಅವ್ರ ಬಗ್ಗೆ ಮಾತನಾಡ್ತೀರಿ, ಕುಡ್ಲಾರಾಮ್ ಪೇಜ್ ಅವ್ರ ಬಗ್ಗೆ ಮಾತಾಡ್ತೀರಿ. ಇವರು ಮಾಡ್ತಾ ಇರುವಂತಹ ಕೆಲಸ ನಿಜಕ್ಕೂ ಕುಡ್ಲಾರಾಮ್ ಪೇಜ್ ಆಗಿರ್ಬೋದು, ಥರ್ಡ್ ಐನ ಸುಬ್ರಹ್ಮಣ್ಯ ಹಂಡಿಗೆ ಅವರಾಗಿರ್ಬೋದು, ಇವರುಗಳು ಈ ಹೋರಾಟದಲ್ಲಿ ಪ್ರತಿಯೊಂದು ವಿಚಾರಗಳನ್ನು, ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರುವಂತಹ, ಏನು ಜೀವ ನೀಡ್ತಾ ಇರುವಂತಹ ಇಂತಹ ಯೂಟ್ಯೂಬರ್ಸ್ ಮೇಲೆ ನೀವು ಆರೋಪ ಮಾಡ್ತೀರಾ? ಇವರು ಜೀವನಾಡಿಗಳು ಕಣ್ರಿ, ಇವರು ಹೋರಾಟದ ಧ್ವನಿಗಳು ಕಣ್ರಿ. ಅಂತಹ ಹೋರಾಟಗಾರರ ಮೇಲೆ ನೀವು ಅರೆಸ್ಟ್ ಆಗ್ಬೇಕು ಅಂತೀರಲ್ಲ, ಎಂತ ಮನುಷ್ಯತ್ವ ರೀ ನಿಮ್ದು? ಎಂತಹ ಮನುಷ್ಯತ್ವ ನೀವು? ಹಣ ಬರ್ತಾ ಇದೆ ಅಂತೆ ಹೋರಾಟ ಮಾಡ್ಬೇಕಾದ್ರೆ ಸತ್ಯದ ಪರವಾಗಿ ಹೋರಾಟ ಮಾಡಬಾರ್ದ? ಸತ್ಯದ ಪರವಾಗಿ ಹೋರಾಟ ಮಾಡಿದ್ರೆ ಅವ್ರು ವಿಲನ್ಗಳ? ಏನ್ ಮಾತಾಡ್ತಿರ್ರಿ ವಸಂತ್ ಗಿಲಿಯಾರ್ ಅವರೇ? ಆ ಕುಡ್ಲಾರಾಮ್ ಪೇಜ್ನ ಅಜಯ್ ಅಂಚನ್ಗಿರುವಂತಹ ಧೈರ್ಯ ನಿಮ್ಗೆ ಇಲ್ದಂಗ ಆಯ್ತಲ್ರಿ. ಆ ವ್ಯಕ್ತಿ ನೋಡ್ರಿ, ಎಷ್ಟೇ ಸಮಸ್ಯೆ ಬಂದ್ರು, ಏನೇ ಬಂದ್ರು, ಒಂದು ಚಾನಲ್ ಹೋದ್ರು ಮತ್ತೊಂದು ಚಾನಲ್, ಮತ್ತೊಂದು ಚಾನಲ್ ಸತ್ಯದ ಪರವಾಗಿ ಯಾವತ್ತಿಗೂ ಸಹ ಅವರ ಟೋನ್ ಅನ್ನ ಬದಲಾವಣೆ ಮಾಡ್ಕೊಂಡಿಲ್ಲ. ಅವರ ಟೋನ್ ನೀವು ಬದಲಾವಣೆ ಮಾಡ್ಕೊಂತ ಇದ್ದೀರಲ್ಲ. ಫಸ್ಟ್ ಧರ್ಮ ಸಂರಕ್ಷಣಾ ಸಭೆ ಅದಾದ್ಮೇಲೆ ಏನಾಯ್ತು ಮಗಳೇ? ಸತ್ಯ ಶೋಧನೆ ಇವತ್ತಿನವರೆಗೂ ರಿಪೋರ್ಟ್ ಕೊಟ್ಟಿಲ್ಲ. ಮತ್ತೊಮ್ಮೆ ಸೈಲೆಂಟ್, ಮತ್ತೊಮ್ಮೆ ಬರೋದು, ಮತ್ತೊಮ್ಮೆ ನಿಮ್ಮ ಗ್ಯಾಂಗ್ ಅನ್ನ ತಗೊಳ್ಕೊ ಬಂದಿರೋದು. ಬುರುಡೆ ಗ್ಯಾಂಗ್ ಅಂತಂದ್ರೆ ನೀವು ಬುರುಡೆ ಗ್ಯಾಂಗು. ಎಲ್ಲಿ ಹೋದ್ರಿ? ಎಲ್ಲಾನು ನಿಮ್ಮ ಜೊತೆ ಇದ್ರಲ್ಲ, ಎಲ್ಲಿ ಹೋದ್ರಿ? ರಾಕೇಶ್ ಶೆಟ್ಟಿ ಎಲ್ಲಿ ಹೋದ್ರು? ಚಕ್ರವರ್ತಿ ಸೂಲಿಬೆಲೆ ಎಲ್ಲೋದ್ರು? ಕಿರಿಕೀರ್ತಿ ಎಲ್ಲೋದ್ರು? ಇಷ್ಟೇ ತಾನೇ ನಿಮ್ ಜೊತೆಲಿ ಇದ್ದಂಥವ್ರು. ಎಲ್ರಿ ಹೋದ್ರು? ಅವ್ರ್ಯಾರು? ಪುನೀತ್ ಕೆರೆಹಳ್ಳಿ ಎಲ್ಲಿ ಹೋದ್ರು? ನೀವುಗಳು ಯಾವತ್ತಿಗೂ ಯಾವ ವಿಚಾರಗಳನ್ನ ಮುನ್ನೆಲೆಗೆ ತೆಗೆದುಕೊಂಡು ಬರಬೇಕು ಆ ವಿಚಾರ ತರಲಿಲ್ಲ. ಇಲ್ಲಿ ಆಗಿರುವಂತಹ ಅನ್ಯಾಯದ ವಿರುದ್ಧ ದನಿ ಎತ್ತಲಿಲ್ಲ. ಯಾರು ಕೊಂದಿದ್ದಾರೆ, ಕೊಂದವರು ಯಾರು ಅನ್ನೋ ವಿಚಾರ ಬೇಕಾಗಿಲ್ಲ. ಕುಂಬಳಕಾಯಿ ಕೊಳ್ಳ ಅಂದ್ರೆ ಹೇಗೆ ಬಿಟ್ಟು ನೋಡ್ಕೊಂಡ್ರು ಅನ್ನೋ ರೀತಿಯಲ್ಲಿ